ನಮಸ್ಕಾರ ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನಾನು ತೋರಿಸಿರೋ ಹಾಗೆ ಚೈನ್ ಸ್ಟಿಚ್ಚಿಂದ ಒಂದು ಬದಿ ಕೂಡಿಸ್ಕೊಂಡು ಹೊಲಿದಾದ್ಮೇಲೆ ಈಗ ಮತ್ತೊಂದು ಬದಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಾದಮೇಲೆ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಬೆಲ್ಟಿಗೆ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಬರಬೇಕು. ನಾನಿಲ್ಲಿ 150ರಿಂದ 200 ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಸಿಂಪಲ್ ಚೈನ್ ಸ್ಟಿಚ್. ಈ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಮತ್ತೊಂದು ಕಡೆಗೆ ಜೋಡಿಸಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈಗ ಚೈನ್ ಸ್ಟಿಚ್ 150ರಿಂದ 200 ಚೈನ್ ಸ್ಟಿಚ್. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಈಗ ಎಂಡಿಗೆ ದಾರವನ್ನು ಕಟ್ ಮಾಡಬೇಡಿ. ಅದನ್ನು ಈಗ ಇನ್ನೊಂದು ಕಡೆ ಜೋಡಿಸ್ಬೇಕು. ಹೀಗೆ 2 ಸ್ಟಿಚ್ ಇರೋ ಜಾಗದಲ್ಲಿ ಗಟ್ಟಿಯಾಗಿ ಜೋಡಿಸ್ಕೊಳ್ಳಿ. ಜೋಡಿಸೋದು ದಾರ ಏನು ಕಟ್ ಮಾಡಬೇಕಾಗಿಲ್ಲ. ಚೈನ್ ಸ್ಟಿಚ್ಚನ್ನೇ ಮುಂದುವರಿಸ್ತಾ ಹೋದರೆ ಆಯಿತು. ನೀವು ಆವಾಗ ಹೇಗೆ ಚೈನ್ ಸ್ಟಿಚ್ ಹಾಕಿದ್ದೀರೋ ಹಾಗೆ ಚೈನ್ ಸ್ಟಿಚ್ಚನ್ನು ಹಾಕಿ ಆಮೇಲೆ ಸಿಂಗಲ್ ಕ್ರೋಶವನ್ನು ಹೆಣಿತಾ ಬರಬೇಕು. ಆ ಚೈನ್ ಸ್ಟಿಚ್ ಹಾಕಿದ್ದೀರಲ್ಲ ಈಗ ಅದರ ಮೇಲೆ ಸಿಂಗಲ್ ಚೈನ್ ಸ್ಟಿಚ್ಚನ್ನು ಸ್ವಲ್ಪ ಬೆಲ್ಟ್ ಮತ್ತೊಂದು ಸ್ವಲ್ಪ ದಪ್ಪ ಆಗಬೇಕಲ್ಲ, ಹಾಗಾಗಿ ಸಿಂಗಲ್ ಕ್ರೋಶವನ್ನು ನಿಮಗೆ ಎಷ್ಟು ಅಗಲ ಬೆಲ್ಟ್ ಬೇಕೋ ಅಷ್ಟು ಅಗಲ ನೀವು ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋದರೆ ಆಯಿತು ಫ್ರೆಂಡ್ಸ್. ಇದರಲ್ಲಿ ನೀವು ಹಾಗೆ ಮೊಬೈಲನ್ನು ಹಾಕ್ಕೊಂಡು ಹೋಗ್ಬೋದು, ಬೇಕಾದರೆ ಜಿಪ್ಪನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಬಟನ್ ಹಚ್ಚೋದನ್ನು ತೋರಿಸ್ತಾ ಇದ್ದೀನಿ. ಈ ಸಿಂಗಲ್ ಕ್ರೋಶವನ್ನು ಫುಲ್ಲು ಮುಗಿದ ಮೇಲೆ ಅದನ್ನು ತೋರಿಸ್ತೀನಿ. ಹೀಗೆ ಸಿಂಗಲ್ ಕ್ರೋಶ ನೀವು ಕಳೆದ ವಿಡಿಯೋದಲ್ಲಿ ಕಲ್ತಿದ್ದೀರಲ್ವಾ, ಅದೇ ಥರ ಸಿಂಗಲ್ ಕ್ರೋಶ ಇದರಲ್ಲಿ ಹಾಕ್ತಾ ಹೋದರೆ ಆಯಿತು. ಸಿಂಪಲ್ ಫ್ರೆಂಡ್ಸ್, ಏನೂ ಕಷ್ಟ ಇಲ್ಲ. ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ತಡ ಆಯಿತು ಫ್ರೆಂಡ್ಸ್, ಕ್ಷಮೆ ಇರಲಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಚೈನ್ ಸ್ಟಿಚ್ಚನ್ನು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂಥೇಳಿ. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋವನ್ನು ಸಿಂಪಲ್ ಆಗಿರೋವಂಥ ಸ್ಟಿಚ್ಚನ್ನು ಹಾಕಿ ಹಾಗೂ ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್ ನನ್ನ ಚಾನಲನ್ನು. ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತು ಒಳ್ಳೆಯ ಏನಾದರೂ ಹೆಣಿಯೋದು ಎಲ್ಲ ಕಲಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಇದಕ್ಕೊಂದು ಫ್ಯಾನ್ಸಿ ಬಟನ್ ಹಚ್ಚಿದರೆ